ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸರ್ಕಾರ ಇದೀಗ ಎಚ್ಚರಿಕೆಯನ್ನ ನೀಡಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇದೀಗ ಸರ್ಕಾರ ಎಚ್ಚರಿಕೆಯನ್ನ ನೀಡಿದೆ. ಕೂಡಲೇ ಕರ್ತವ್ಯಕ್ಕೆ ಹಾಜರಾಗುವಂತೆ ಸರ್ಕಾರ ಈಗಾಗಲೇ ಸೂಚನೆಯನ್ನ ನೀಡಿದೆ. ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಸರ್ಕಾರದ ನೋಟಿಸ್ ಅನ್ನ ನೀಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಪ್ರತಿ ಜಿಲ್ಲೆಯ ಸಂಘದ ಅಧ್ಯಕ್ಷರಿಗೆ ಎಚ್ಚರಿಕೆಯನ್ನ ನೀಡಿದೆ ಇಲಾಖೆ. ಅಂಗನವಾಡಿ ಕೇಂದ್ರ ತೆರೆಯದಿದ್ದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಎಂದು ಎಚ್ಚರಿಕೆಯನ್ನ ನೀಡಲಾಗಿದೆ. ಇನ್ನು ಶಾಲಾ ಶಿಕ್ಷಕರು ಹಾಗೂ ಬಿಸಿಯೂಟದ ಸಿಬ್ಬಂದಿ ಬಳಕೆ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದೆ. ಪ್ರತಿಭಟನೆ ನಿಲ್ಲೋವರೆಗೂ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲು ಈಗಾಗಲೇ ಸರ್ಕಾರ ತಯಾರಿಯನ್ನ ಮಾಡಿಕೊಂಡಿದೆ. ಕಾರ್ಯಕರ್ತೆಯರ ಮೇಲೆ ನಿಯಮಾನುಸಾರ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ನೀಡಿದೆ ಸರ್ಕಾರ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈಗಾಗಲೇ ಸರ್ಕಾರದಿಂದ ನೋಟಿಸ್ ಎಚ್ಚರಿಕೆಯನ್ನ ನೀಡಲಾಗಿದೆ. ನೋಟಿಸ್ ಮೂಲಕ ವಾರ್ನ್ ಮಾಡಿ ಕರ್ತವ್ಯಕ್ಕೆ ವಾಪಸ್ ಕರೆಸೋ ಪ್ರಯತ್ನವನ್ನ ಮಾಡ್ತಾ ಇದೆ ಸರ್ಕಾರ. ಶಾಲಾ ಶಿಕ್ಷಕರು ಹಾಗೂ ಬಿಸಿಯೂಟದ ಸಿಬ್ಬಂದಿ ಬಳಕೆ ಮಾಡಿಕೊಳ್ಳೋ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರದ ನೋಟಿಸ್ ಬೆನ್ನಲ್ಲೇ ಕೆಲ ಕಾರ್ಯಕರ್ತೆಯರು ಇದೀಗ ವಾಪಸ್ ಆಗಿದ್ದಾರೆ. ತಮ್ಮೂರಿನತ್ತ ಮುಖ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಯಾವುದೇ ಕಾರಣ ಹೇಳದೆ ಪ್ರೊಟೆಸ್ಟ್ ಅನ್ನ ಮುಂದೂಡಿ ವಾಪಸ್ ಆಗಿದ್ದಾರೆ ಈಗಾಗಲೇ ಕಾರ್ಯಕರ್ತೆಯರು. ಇನ್ನ ಕೊರೆಯುವ ಚಳಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ರು. ಸರ್ಕಾರ ಜಗ್ಗಿರ್ಲಿಲ್ಲ. ನೋಟಿಸ್ ಕಾರಣದಿಂದ ತಾತ್ಕಾಲಿಕವಾಗಿ ಹೋರಾಟವನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಇನ್ನು ಬಜೆಟ್ನಲ್ಲಿ ಆದ್ರೂ ಸರ್ಕಾರ ಹೊಣೆ ಅಲ್ವಾ? ಅದಕ್ಕೆ ಪ್ರೊಟೆಕ್ಟ್ ಕೊಡಬೇಕಾಗಿರೋದು ಸರ್ಕಾರ. ಸಿಬ್ಬಂದಿ ಹಾಕಿ ಹೆಣ್ಮಕ್ಳಿಗೆ ಏನು ಸೇಫ್ಟಿ ಕೊಡಬೇಕೋ ಅದನ್ನು ಕೊಡಬೇಕು. ಅದು ಆಗಲಿಲ್ಲ ಅಂತಂದರೆ ಅದಕ್ಕೆ ನೇರ ಹೊಣೆ ಸರ್ಕಾರನೇ, ನಾವಲ್ಲ. ಯಾಕೆಂದರೆ ನಮ್ಮ ಬೇಡಿಕೆ ಈಡೇರಿಸಿದ್ರೆ ನಾವು ಇವತ್ತಿಲ್ಲಿ ಕೂರ್ತಿರ್ಲಿಲ್ಲ. ನಾವು ಎದ್ದು ಮನೆಗಳಿಗೆಲ್ಲ ಹೋಗ್ತಿದ್ವಿ. ನಾವು ಕೇಳಿದ್ರೇನು ದೊಡ್ಡ ಮಟ್ಟದೇನು ಏನು ಹಣಕಾಸಿನ ಸಮಸ್ಯೆ ಆಗೋವಂಥದ್ದೇನು ಕೇಳಿಲ್ಲ. ಪರ್ಮನೆಂಟ್ ಮಾಡಿ ಅಂತ ಕೇಳಿಲ್ಲ.